ಸತತ 28-30 ದಿನಗಳವರೆಗೆ ನಾವು ಈ ಮೈದಾನದಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೆ ಎಲ್ಲರೂ ತೀರ್ಪುಗಾರಿಕೆಯಲ್ಲಿ ಪಾಲ್ಗೊಂಡಿರ್ತೇವೆ. ನಮ್ಮ ಲವಣ್ಣ ಹೇಳಿದರು ಬೆಳಿಗ್ಗೆ 8:30 ಗಂಟೆಗೆ ಬಂದು ಸಾಯಂಕಾಲ 4:30-5 ಗಂಟೆ ತನಕ ಇರಬೇಕು ಅಂತ. 3 ಮೈದಾನದಲ್ಲಿ ಮ್ಯಾಚ್ ನಡೀತದೆ. ದಿನಕ್ಕೆ 24ರಿಂದ 25 ಮ್ಯಾಚ್ ನಡೀತದೆ. 44 ತೀರ್ಪುಗಾರರು ಬೇಕಾಗ್ತದೆ. ಈ ಬಿಸಿಲು ಧೂಳು ಯಾಕೆಂತೇಳಿದ್ರೆ ನಾವಿಲ್ಲಿ ಮಾಡ್ತಿರುವಂಥದ್ದು ಗ್ರ್ಯಾವೆಲ್ ಗ್ರೌಂಡಲ್ಲಿ ಟೂರ್ನಮೆಂಟ್ ನಡೆಯೋದು 30 ದಿನದಲ್ಲಿ ಅವರು ಬಿಸಿಲಲ್ಲೇ ಇರೋದು ಹೊರಗಡೆ. ಈ ತೀರ್ಪುಗಾರಿಕೆ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಏನೂ ನಡೆಯೋದಿಲ್ಲ. ಎಲ್ಲರಿಗೂ ಅವ್ರದ್ದೇ ತಾಪತ್ರಗಳಿದ್ದಾವೆ. ಆ ತೀರ್ಪುಗಾರಿಕೆ ಮಾಡಿ ಆದಮೇಲೆ ಬಿಸಿಲಿನಲ್ಲಿ ಒದ್ದಾಡಿ ಧೂಳಿನಲ್ಲಿ ಧೂಳುಗೂಡೋದು ಎಲ್ಲ ಆಗಿ ಅವರೊಂದು ಆರೋಗ್ಯ ಸಮಸ್ಯೆ ಸಮೇತ ಬರ್ತದೆ. ಈ ತೀರ್ಪುಗಾರಿಕೆ ಅಷ್ಟೊಂದು ಶ್ರಮ ಇದೆ. ಈ ಯೋಜನೆ ಯಾರು ಇದ್ದಾರೆ ಈಗ ಯುವ ಪೀಳಿಗೆ ಯಾರು ತೀರ್ಪುಗಾರಿಕೆ ಬರೋದಿಲ್ಲ. ಈ ಕಳೆದ 25 ವರ್ಷದಿಂದ ಹಲವು ಹಿರಿಯರ ಮಾರ್ಗದರ್ಶನದಿಂದ ನಾವೀಗ ಮೈದಾನದಲ್ಲಿ ತೀರ್ಪುಗಾರಿಕೆ ಮಾಡ್ತಾ ಬಂದಿದ್ದೇವೆ. ಈ ಚೇನಾಡ ಹಾಕಿ ನಮ್ಮೆಯಲ್ಲಿ ತೀರ್ಪುಗಾರಿಕೆ ಇದೆ, ನಾವು ಕಂಪ್ಲೀಟಾಗಿ ನಾವು ಮುಗಿಸ್ಕೊಡ್ತೇವೆ. ಈ ಫ್ಯಾಮಿಲಿ ಮ್ಯಾಚ್ ಅಂತ ಹೇಳೋದು ಬರೀ ಹಬ್ಬ. ಇದು ಕೊಡಗಿನಲ್ಲಿ ನಡೆಯುವಂತಹ 1 ತಿಂಗಳ ಹಬ್ಬ ಅಂತ ಹೇಳಿದ್ರೆ ಹಿರಿಯರು ಆಟ ಆಡ್ತಾರೆ, ಅತ್ಯಂತ ಕಿರಿಯರು ಆಟ ಆಡ್ತಾರೆ. ಅವರಿಗೆಲ್ಲ ಹೊಂದಿಕೊಂಡು ಹೋಗುವಂಥ ತೀರ್ಪುಗಾರಿಕೆ ಮಾಡಬೇಕಿಲ್ಲಿ. ಒಂದು ತಂಡ ಬಳಸುವಂಥ ಶಾರ್ಟ್ಸ್ಗಳು ಕಲ್ಲರನ್ನು ಇನ್ನೊಂದು ತಂಡ ಬಳಸುವಂತಿಲ್ಲ. ಇಲ್ಲಿ ಆ ಥರ ನಡೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ 382 ತಂಡಗಳಿದ್ದಾವೆ. ಅವರಿಗೆ 382 ತಂಡಗಳು ಅವ್ರದ್ದೇ ಆದಂಥ ಜರ್ಸಿಗಳು ಹಾಕೊಂಡ್ಬಂದಿರ್ತಾರೆ. ಸ್ಟಾಕಿಂಗ್ ಸಮೇತ ಕಪ್ಪು ಕಲ್ಲರ್ ಇರ್ತವೆ 2 ತಂಡದ್ದು. 22 ಜನ ಗ್ರೌಂಡಲ್ಲಿ ಆಟ ಆಡ್ತಿರ್ತಾರೆ. ಈ ಮಣ್ಣಿನ ಮೈದಾನದಲ್ಲಿ ನಾವು ಕಾರ್ಯನಿರ್ವಹಿಸುವಂಥದ್ದು. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದರ ಟರ್ಫ್ ಗ್ರೌಂಡ್ ಇರ್ತವೆ. ನಮಗೆ ಬಾಲಿನ ವಿಜಿಬಲ್ ಆ ಥರ ಕಾಣ್ತದೆ, ಎಲ್ಲ ಕಾಣ್ತದೆ. ಇಲ್ಲಿ 1-2 ಮ್ಯಾಚ್ ಆದಮೇಲೆ ಧೂಳು ಎದ್ದು ಹೋಗ್ತದೆ. ಈ ಯಾರು 30 ಜನ ತೀರ್ಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಿ. ತೀರ್ಪುಗಾರಿಕೆ ಬಹಳ ಕಷ್ಟ ಇದೆ. ಈ ಮೇ 2ರವರೆಗೆ ನಾವು ಏನು ತೊಂದರೆ ಆಗದಂತೆ ಎಲ್ಲರ ಸಹಕಾರ ಇದ್ದರೆ ಚೆನ್ನಾಗಿ ಮ್ಯಾಚನ್ನು ನಡೀತದೆ.